ಐತಿದು? ಗೊತ್ತಿಲ್ಲ ಸರ್ ನಮಗೆ. ನಾವೇ ಊರಿಂದ ದೂರದಲ್ಲಿರೋದು. ನಾನು ಆಗಾಗ ಬರ್ತಿದೆ ಹುಲ್ ಕುಯ್ಕ ಬರಕ್ಕೆ ಅಂತ. ಆಗ ಬರೋ ಗಂಟೆ ಹಿಂಗೆ ಆಗ್ಬಿಟ್ಟಿತ್ತು. ಏನ್ರಿ ಸಾಮಾನ್ಯಕರು ಯಾರು ಇಲ್ವೇನ್ರಿ? ಯಾರೂ ಇಲ್ಲ ಸರ್. ಚಿಕ್ಕದ್ರಲ್ಲಿ ಅಪ್ಪ ಅವೆಲ್ಲ ಸೊತ್ತಾಗಿದ್ರು. ಈ ತಾತನೇ ಸಾಕೊಂಡಿದ್ರು. ಕಳ್ತನ ಮಾಡೋದು, ಎಲ್ಲರಿಗೂ ಫೂಲ್ ಮಾಡೋದು, ಮೋಸ ಮಾಡೋದು ಇದೆಲ್ಲ ಜಾಸ್ತಿ ಆಗಿತ್ತು ಕಣ್ರಿ. ಇವನ್ನೇ ನಾವೆಲ್ಲ ಹುಡುಕ್ತಾ ಇದ್ದೋ. ನಮಗೆ ಇಲ್ಲಿಂದ ಒಂದು ಫೋನ್ ಬಂದಿತ್ತು, ಸೋಮ ಈ ಊರೊಳಗೆ ಇದ್ದಾನೆ, ಹುಟ್ಟೂರನೇ ಅಂತ ಅಂದ್ಬಿಟ್ಟು. ನಾವು ಬರೋಷ್ಟೊಳಗೆ ಈ ಥರ ಆಗ್ಬಿಟ್ಟಿದೆ. ಏನು ಹೇಳ್ತಾ ಇದ್ರಿ ಸಾ? ಏನು ಹೇಳ್ತಾ ಇದ್ರಿ? ಇವನು ಕೊಲೆನೇನಾರು ಮಾಡ್ತಿದ್ನಾ? ಅಮ್ಮ ಇವರು ದೊಡ್ಡ ಗ್ಯಾಂಗ್ ಇದೆ ಕಣಮ್ಮ, ದೊಡ್ಡ ಗ್ಯಾಂಗ್ ಇದೆ. ಇವರು ನೆಕ್ಸ್ಟ್ಗಳೆಲ್ಲ ಒಳ್ಳೊಳ್ಳೆ ದೊಡ್ಡ ದೊಡ್ಡದು ಕಳ್ತನ, ದೊಡ್ಡ ಮೋಸ ಮಾಡೋಣ ಅನ್ಕೊಂಡೆ ಇದೇ ಪ್ಲಾನ್ ಹೇಳಿದ್ರು. ಹಾಗಾಗಿ ಒಬ್ಬ ಈ ಥರ ಆಗ್ಬಿಟ್ಟಿದ್ದಾನೆ. ಈಗಪ್ಪ ಯಾವ ಉತ್ತಲಿ ಯಾವ ಆವದೆ ಅಂತ ನಂಬೋದು. ಅಯ್ಯೋ ಈ ಮುದ್ಕಪ್ಪ ಈ ಸಾಕಿ ಸಲ್ವಿ ಮಾಡಿದ್ಕೆ ಇಂಥ ಬುದ್ಧಿ ಕಲ್ತ್ಕೊಂಡಿದ್ನ ಅಲ್ಲ ಸಾ. ಓದಿ ಮಾಡಿ ಒಳ್ಳೆ ಕೆಲಸ ತಗೋಬೇಕು ಅನ್ಕೊಂಡು ಸಿಟಿಗೆ ಬಂದವನು ಸಾವನು ಹಂಗೆಲ್ಲ ಮಾಡವನಲ್ಲ ಕಣಮ್ಮ. ಸಿಟಿಗೆ ಹೋದ ಮಕ್ಳುಗಳಿಗೆಲ್ಲ ದೊಡ್ಡ ದೊಡ್ಡ ಕೆಲಸ ಸಿಗಲ್ಲ ಕಣಮ್ಮ, ಊಟಕ್ಕೂ ಗತಿ ಇರಲ್ಲ. ಅವಾಗ ಏನು ಮಾಡ್ತಾರೆ, ಅವ್ರು ಎತ್ತಾಗೂ ಇಲ್ಲ ಅಂದಾಗ ಅಡ್ಡ ದಾರಿ ಹಿಡಿದು ಬಿಡ್ತಾರೆ. ನಿಜಮ್ಮ, ಒಳ್ಳೆ ದಾರಿಗಳಿಗೆ ಜಾಸ್ತಿ ದಾರಿ ಕಮ್ಮಿ, ಕೆಟ್ಟ ದಾರಿಗೆ ಬೇಕಾದಷ್ಟು ದಾರಿಗಳಿರುತ್ತೆ. ಹಾಗಾಗಿ ಇವನು ಅದ್ರೊಬ್ಬ. ಇವನ್ನ ತುಂಬ ಹುಡುಕಿದೀವಿ ನಾವು. ಎಷ್ಟು ಹುಡುಕಿದೀವಿ ಅಂದರೆ ನಮ್ಮ ಕೈಯಿಂದ 3-4 ಸಲ ತಪ್ಪಿಸ್ಕೊಂಡಿದ್ದಾನೆ ಇವನು. ಕೊನೆಗೆ ಇಲ್ಲಿ ಬಂದು ಪ್ರಾಣ ಬಿಟ್ಟಿದ್ದಾನಲ್ಲ. ಏನೋ ಇರ್ಬೋದು ಸರ್, ಸುಮ್ಮನೆ ಹಿಂಗೆ ಆಗೋದಿಲ್ಲ. ಈಗ ಇನ್ನೊಂದ್ಸಲ ಕೇಳಿ ನೋಡಿ ಸರ್ ಎಲ್ರೂ. ನೋಡ್ರಮ್ಮ, ಯಾರು ಸುಳ್ಳು ಹೇಳಕ್ಕೆ ಹೋಗಬೇಡಿ, ನಿಜನೇ ಹೇಳಿ. ಯಾಕೆ ಇವನು ಕೊಲೆನೋ ಇಲ್ಲ ಆತ್ಮಹತ್ಯೆನೋ ಏನೋ ಅಂತ ಹೇಳಿ. ನಮಗೆ ಏನು ಗೊತ್ತಿಲ್ಲ ಸರ್, ನಮ್ಗೆ ಗೊತ್ತಿಲ್ಲ. ಅಣ್ಣ ಪೋಸ್ಟ್ ಮಾರ್ಟಮ್ ರೆಡಿ ಮಾಡಿ. ಇಲ್ಲ ಸರ್, ನಮ್ಮೂರವ್ರನ್ನ ನಾವು ಯಾವತ್ತೂ ಕುಯ್ಯಕ್ಕೆ ಮಾಡೋಕ್ಕೆ ಕೊಟ್ಟವ್ರಲ್ಲ. ಇನ್ನೂ ನಡೆದು ಬಂದಿಲ್ಲ, ನಡೆಯಂಗೂ ಇಲ್ಲ ಸರ್. ನಾವೇ ಹಿಂಗೆ ಮೋಸ ಹೋಗೋದಂತ ನಾವು ಕಂಪ್ಲೀಟ್ ಕೊಟ್ಟರೆ ನೀವು ಹಂಗೆಲ್ಲ ಮಾಡಬೇಕು. ನಮ್ಮೂರು ಪರ್ಮಿಷನ್ ಇಲ್ಲದೇ ನೀವು ಮುಟ್ಟಕ್ಕೆ ಹಾಕಿಲ್ಲ ಸರ್. ನೋಡ್ರಿ, ಹೇಳಿ ಮತ್ತೆ ಕೇಳಿ ನೀವು. ಈ ಥರ ಎಲ್ಲ ಇದು ಮಾಡಬಾರ್ದು. ಇವನು ಕಾನೂನು ಪ್ರಕಾರ ಅಪರಾಧ ಇವನು ಮಾಡಿರೋದು. ಇವನು ಪೋಸ್ಟ್ ಮಾರ್ಟಮ್ ಮಾಡಲೇಬೇಕು. ಏನಾರೇ ಮಾಡ್ಕೊಳ್ಳಿ ಸರ್, ನೀವು ಏನಾರ ಮಾಡ್ಕೊಳ್ಳಿ. ನಮ್ಮೂರಿಂದ ಬಂದ್ಮೇಲೆ ನಾವು ಕೊಡಿಕಿಲ್ಲ ಸರ್. ಹೌದು, ನಾವು ಕೊಡಿಕಿಲ್ಲ ಉಂಕಲಿ ಸಾ. ನಾವು ಕಳ್ಸಿಕ್ಕಿಲ್ಲ ಸಾ. ನಾವೇ ಯಾರು ಇಲ್ಲ ಅವ್ರಿಗೆ ಅನಾಥರು ಅವರು. ನಾವೇ ಮಾಡ್ತೀವಿ, ನಾವು ಯಾರಿಗೂ ಕೊಡಿಕಿಲ್ಲ. ಯಾಕೆ ನಿಮ್ಗೆ ಹೇಳೋದು ಅರ್ಥ ಆಗ್ತಿಲ್ಲ ರಂಗಣ್ಣ? ಅವ್ರು ತೊಳ್ಬಿಟ್ಟು ಎತ್ಕೊಳ್ಳಿ ಹೋಗಿ. ಆಮೇಲೆ ದೊಡ್ಡ ಜಗಳನೇ ಆಗೋಗ್ಬಿಡ್ತದೆ ಸಾ. ಹಿಂಗೆ ಮಾಡಾಕೋಬಿಡಿ. ಮೊದಲು ಸರಿ ಹಿಂಗೆ ಮಾಡ್ಬಿಟ್ಟು ದೊಡ್ಡ ಗಲಾಟೆಯಾಗಿ ಇನ್ನೂ ಕೇಸ್ ನಡೀತಾ ಕೂತದೆ. ನೀವು ನಮ್ಮೂರಿಗೆ ಬಂದ್ಮೇಲೆ ತಗೊಂಡೋಗಕ್ಕೆ ಆಗೋದಿಲ್ಲ. ನಾವೇನಾದರೂ ಕಂಪ್ಲೇಂಟ್ ಕೊಟ್ಟು ನಾವೇನಾದ್ರು ಮಾಡಿಸ್ಬೇಕು ಅಂತ ಮಾತ್ರ ನೀವು ಮಾಡಬೇಕು. ಇಲ್ಲ ನೀವೇನು ಮಾಡಿಂಗಿಲ್ಲ. ಜನ ಜಾಸ್ತಿ ಇದ್ದಾರೆ ಸರ್, ತುಂಬ ಒಗ್ಗಟ್ಟಿದ್ದಾರೆ ಇವರು. ಅದೇನು ಮಾಡೋಕ್ಕಾಗಲ್ಲ, ಬಿಟ್ಬಿಡಿ, ಏನು ಮಾಡೋಕ್ಕಾಗಲ್ಲ. ಅವನಿದ್ದಾಗ ಏನಾದರೂ ಮಾಡ್ಬೋದಿತ್ತು. ಈಗ ನಾನು ಏನು ಮಾಡೋಕ್ಕಾಗೋದಿಲ್ಲ ಬಿಡಿ. ಕಳ್ಳಂಗೆ ಸಪೋರ್ಟ್ ಮಾಡ್ತೀರಲ್ಲ ನೀವೆಲ್ಲ. ಕಳ್ಳ ನೋಡ್ಬೇಕು, ಕಳ್ಳಂಗೆ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ, ನನಗೆ ಬೇಜಾರಾಗ್ತಾ ಇದೆ. ಕಳ್ಳ ಅಂತಲ್ಲ ಸಾ, ಕಳ್ಳ ಅಂತಲ್ಲ. ನಮ್ಮೂರು ಬಂದಮೇಲೆ ಎಲ್ಲಾನು ಪೂಜೆ ಪುಸ್ತಕನೆಲ್ಲ ಮುಗಿಸ್ಬಿಟ್ಟಿವಿ. ಈಗ ಇನ್ನೇನು ನಾವು ಅಚ್ಚುಕಟ್ಟಾಗಿ ಪೂಜೆ ಮಾಡಿ ಅವ್ರನ್ನ ಮಣ್ಣಿಗೆ ಹಾಕಿದ್ರೆ ನಮ್ಮ ಊರಿಗೆಲ್ಲ ಒಳ್ಳೇದಾಗ್ತದೆ ಅಂತ ಅರ್ಥ. ನಾವು ನೀವು ತಗೊಂಡೋಗಿ ಎಲ್ಲೆಲ್ಲ ತಗೊಂಡೋಗಿ ಇವಾಗ ಮಾಡಿದ್ರೆ 4-5 ದಿವಸ ಕೊಟ್ಟರೆ ಆಯ್ತಿಲ್ಲ ಅಲ್ವಾ ಸಾ? ನಾವೇನು ಇವ್ರು ಏನು ಮೋಸ ಮಾಡಿದ್ರೆ ಏನು ಬಿಟ್ಟಿದ್ರೆ ಅಂತ ನಮ್ಗೆ ಗೊತ್ತಿಲ್ಲ. ನಮ್ಮ ತಕ್ಕ ಬಂದಮೇಲೆ ನಾವು ಕುಡಿಕಿಲ್ಲ ಏನಾಗೋಣ. ಅರ್ಥ ಮಾಡ್ಕೊಳ್ಳಲ್ವಲ್ಲ, ಏನು ಮಾಡೋದು? ಸ್ವಲ್ಪ ಅರ್ಥನ ಮಾಡ್ಕೊತಿಲ್ಲ. ನಾವು ಹೇಳಿದ್ರೆ ಸ್ಪಂದಿಸ್ತಾ ಇಲ್ಲ ಇವರು. ಏನು ಮಾಡೋದು? ಬೇಜಾರಾಗ್ಬಿಟ್ಟಿರುತ್ತೆ ನನಗೆ. ಹುಡುಕಿ ಸಾಕಾಗೋಗಿದೆ. ಸರಿ ಸಾ, ನಿಮ್ಗೆ ಕರ್ಸ್ತೋರು ಯಾರೀಗ? ಕರ್ಸ್ತೋರು ಯಾರು ಹೇಳಿ? ಈಗ ಸುಮ್ಮನೆ ಬಂದಿದ್ದಲ್ಲಿ ಹೋಯ್ತಾರೆ. ಸರ್, ನಾವು ಹೋಗೋದೇ ಒಳ್ಳೇದಿಲ್ವೇ? ಹೆಂಗಂದ್ರೆ ಮಾಡ್ಕೊಳ್ಳಿ. ಹಂಗಾಯ್ತಪ್ಪ ಇದೆಲ್ಲ ಹೆಂಗಾಗೋಯ್ತು? ಏನಾರ ಮಾಡೋದು ನೋಡೋಣ. ಮಕ್ಕಳನ್ನ ಕಳಿಸ್ತಿ ಓದಕ್ಕೆ ಮಾಡಕ್ಕೆ ಕಳಿಸ್ಬೇಕು. ಮಕ್ಕಳನ್ನ ದೊಡ್ಡದಾಗ ದುಡ್ಡು ಸಂಪಾದನೆ ಮಾಡ್ಕೊಂಡು ಬರ್ತಾರೆ ಅಂತಾರಲ್ಲ. ಇವ್ನು ಮಾಡ್ಕೊಂಡಿದ್ದ ಕತೆ ನೋಡಿ ಹೆಂಗೆ ಮಾಡ್ಕೊಂಡವನಿ ಅಂತ. ಪೊಲೀಸ್ನವ್ರು ಹುಡುಕ ಬರಂಗೆ ಮಾಡ್ಕೊಂಡವನಲ್ಲ ಇವನು. ಇಲ್ಲೇ ಕೂಲಿನಾರಿ ಮಾಡ್ಕೊಂಡು ಜೀವನ ಮಾಡಿದ್ರೆ ಪಾಪ ಹಿಂಗೆ ಮೊಮ್ಮಗ ಇರೋನು. ಆ ಮಗನ ಆಸೆಗೆ ಎದೆ ಬಿಡ್ಕೊಂಡು ಪ್ರಾಣ ಬಿಟ್ಬಿಟ್ನಲ್ಲ ತಿಮ್ಮಯ್ಯ. ಜೀವ ಚುರ್ರ ಅಂತ. ಅಯ್ಯೋ ಶಿವನೇ, ಎಷ್ಟು ಮಾತಾಡಿದ್ರು ಅಷ್ಟೇ, ಮಟ್ಟಿದ್ರು ಅಷ್ಟೇ. ತಗೊಂಡೋಗಿ ಮಣ್ಣು ಮಾಡ್ದ ನಡ್ರಪ್ಪ, ನಡೀರಿ. ಇನ್ನು ಯಾರು ಬಂದರು? ಅಲ್ಲ, ಮೊನ್ನೆ ಹುಟ್ಟಿದವನು ಇವನು. ಈಗಲೇ ಇಂಥ ಮೋಸ ಕಲ್ತ್ಕೊಂಡವನಲ್ಲ. ಹೆಂಗೆ ಕಲ್ತ್ನವನು? ಮೊನ್ನೆ ಹುಟ್ಟವನು. ಮೊನ್ನೆ ಓಡಾಡ್ಕೊಂಡು ಬೆಳೆದವನು ತಾತನ ಜೊತೆ ಅಂದ್ಕೊಂಡು. ಅಂಥವನು ಇಂಥ ದೊಡ್ಡ ಕೆಲಸ ಮಾಡ್ತಾವನೆ ಅಂದರೆ ಹೇಳೋದು ಹೆಂಗೆ? ಅಪ್ಪ, ನಮ್ಮ ಮಕ್ಕಳುಗಳನ್ನ ಸ್ವಲ್ಪ ಅವ್ರು ಏನು ಮಾಡ್ತಾವ್ರೆ, ಎಲ್ಲಿ ಹೋಯ್ತಾವ್ರೆ ಅನ್ನೋದನ್ನ ನಾವು ವಿಚಾರಿಸ್ಕೋಬೇಕು. ಇವ್ನು ನೋಡ್ಬಿಟ್ರೆ ಜೀವನನೇ ಬೇಡ ಅನ್ಸ್ಬಿಡ್ತದೆ. ಒಂದಿನ ಅನಾಥವಾಗಿ ಸಾಯ್ಬೇಕಾಯ್ತದೆ ನಾವೇನು ವಿಚಾರಿಸ್ಕೊಳ್ಳಿಲ್ಲ ಅಂದರೆ. ಹಿಂಗೆ ಆಗೋದು. ಅಲ್ಲ ಕಣಯ್ಯ, ಇವ್ರ ಕಡೆ ಯಾರು ಬರ್ತಿದ್ರಲ್ಲ ಆಗ ಎಲ್ಲ ಅವರೇ. ನಮ್ಗೆ ಏನು ಗೊತ್ತು ಅವ್ರ ಕಡೆಯವ್ರು ಎಲ್ಲೆಲ್ಲಿದ್ದರು, ಏನು ಫೋನ್ ನಂಬರ್ಗಳಿಲ್ಲ, ಏನಿಲ್ಲ. ಏನು ಮಾಡೋದು? ಅದಕ್ಕೆ ನಾನು ಗೊತ್ತಿರೋರ ಕಡೆ ಹೇಳಿ ಕಳ್ಸಿವ್ನಿ. ಒಬ್ರು ಬಂದಂಗೆ ಕಾಣಲಿಲ್ಲ. ಇನ್ನೇನು ಎಷ್ಟೊಂದು ಗಂಟೆ ಮಡಿಕೊಳ್ಳೋಕ್ಕಾಗೋದು? ನಾವೇ ಮುಗಿಸ್ಬಿಡ್ಬೇಕು. ನೋಡಿರಪ್ಪ, ಇನ್ನೆಲ್ಲಿ ಗಂಟೆ ಮಡಿಕೊಂಡ್ರಿ ಮುಗ್ದೋದು ಕತೆ. ನಡೀರಿ, ಮಡಿಕೊಂಡ್ರು ಅಷ್ಟೇ, ಮಟ್ಟರು ಅಷ್ಟೇ. ಅವ್ರ ಕಡೆ ಬರಬೇಕು ಅಂದರೆ ಇಷ್ಟೊತ್ತು ಗಂಟೆ ಬರಬೇಕಿತ್ತ. ಇಷ್ಟೊತ್ತು ಗಂಟೆ ಕಾಯ್ತಾ ಕೂತೀವಿ, ಬಂದಿಲ್ಲ ಕತೆ. ನಡೀರಿ, ಹೋಗಿ ತಗೊಂಡು ನೋಡ್ರಿ. ಇನ್ನೇನು ಮಾಡೋಕ್ಕಾಗಲ್ಲ ಕತೆ. ತಿಮ್ಮಣ್ಣ ಬಿಟ್ಬಿಟ್ಟು ಹೊಂಟ ಇದ್ದೀರಾ ತಿಮ್ಮಣ್ಣ? ಬಿಟ್ಬಿಟ್ಟು ಹೋಗ್ಬಿಟ್ಟಿಲ್ಲ ತಿಮ್ಮಣ್ಣ. ನೋಡು ತಿಮ್ಮಣ್ಣ, ನಿನ್ನ ಮೊಮ್ಮಗನ ಬಗ್ಗೆ ಕನಸು ಕಾಣಿಸಿದಲ್ಲ ತಿಮ್ಮಣ್ಣ. ನಿನ್ನ ಮೊಮ್ಮಗ ಮಾಡಿರೋ ಕೆಲಸ ನೋಡು ತಿಮ್ಮಣ್ಣ, ಹೆಂಗೆ ಮಾಡಿದನು ನೋಡು ತಿಮ್ಮಣ್ಣ. ನಿನ್ನ ಮೊಮ್ಮಗ ಯಾವ ಥರ ಮಾಡಿದನು ಸದ್ಯಕ್ಕೆ ತಿಮ್ಮಣ್ಣ. ನಿನ್ನ ಅದೃಷ್ಟ ಚೆನ್ನಾಗಿತ್ತು. ಇವನ್ನೆಲ್ಲ ಕಿವಿಲಿ ಕೇಳ್ದಾನೆ ನೀನು ಹೋಗ್ಬಿಟ್ಟೆ ಕಣ್ತಿಮ್ಮಣ್ಣ. ನೀನು ಮಾತ್ರ ಇವನ್ನೆಲ್ಲ ಕಿವಿಲಿ ಕೇಳಿದ್ರೆ ಬದುಕಿರೋದೇ ನಿನ್ಗೆ ಅಸಾಧ್ಯ ಆಗ್ತಿದ್ದು ಕಣ್ತಿಮ್ಮಣ್ಣ. ನಿಜವಾಗ್ಲೂ ಕಂತಿಮ್ಮಣ್ಣ. ಅಣ್ಣ ಎಷ್ಟೊತ್ತಿಯಪ್ಪ? ಎಷ್ಟೊತ್ತು ಅಷ್ಟೇ ಕರೆದ್ರು ಅಷ್ಟೇ. ಈಗ ಏನು ಸೊಪ್ಪೆಲ್ಲ ರೆಡಿ ಮಾಡಿದಾರ? ಸೌದೆ ಇದೆಲ್ಲ ಇದ್ದಾವ? ಎಲ್ಲ ಕೊಟ್ರು ಕಣಪ್ಪ, ಎಲ್ಲ ಕೊಟ್ರು. ಎಲ್ಲರೂ ಮನೆಯವರು 2-3 ಸೌದೆಗಳು ಕೊಟ್ಟು ಏನೋ ನ್ಯಾರ ಮಾಡವ್ರೆ. ಹೋಗಿ ಕಾರ್ಯ ಮುಗಿಸ್ಬಿಡಿ. ಇನ್ನೇನು ಮಾಡೋಕ್ಕಾಗೋದಿಲ್ಲ. ಹೋಗಿದ್ಕೇನೋ ಅವ್ನು ಮುಂದೋಗನೇ ನಾವು ಹಿಂದೊಯ್ತಾ ಇರಬೇಕು ಅಷ್ಟೇ. ನಾವು ಮಾತ್ರ ಭಾರಿ ಹುಷಾರಾಗಿರ್ಬೇಕು. ಹೆಂಗೆ ಏನು ಅನ್ನೋದ.
ಇವರೇ ನಾವು ಕಣ್ಣು ಮುಚ್ಕೊಂಡು ಹೋದ್ರು ಪಾಪ ಪಕ್ಕದವ್ರ ಮನೆಗೆ ಸಾಲ ಮಾಡಿಸ್ಬಿಟ್ಟು ಅವ್ರು ಎಷ್ಟು ಕಷ್ಟಪಡ್ತಾರೆ ಗೊತ್ತಾ. ನಾನು ಎಲ್ಲಿ ಅವರು ಲತ್ತಾಗ ಹೋಗಾರೆ ಬರ್ತಾರೆ. ಇಲ್ಲಾಕೆ ಆಗಲೇ ಹೊರಟೋದ್ರು ಅವರು ನೋಡ್ಕೊಂಡು ಹೊಂಟ್ಬಿಟ್ರು ಅವರು ನಿಂತ್ಕೊಂಡಿಲ್ಲ ಅವ್ನುಗಳಿಗೂ ನಿಂತ್ಕೊಳ್ಳಿಲ್ಲ ಹೊಂಟೋದ್ರು ಭಾರಿ ಬೇಜಾರು ಮಾಡ್ಕೊಂಡವ್ರೆ. ಏನಾದ್ರು ದುಡ್ಡು ಬಂದ್ರೆ ಕೊಡ್ತಾನೆ ಅನ್ಕೊಂಡಿದ್ರೇನೋ ಇವ್ರು ನೋಡ್ಬಿಟ್ಟು ಇಲ್ಲಿ ನಿಂತ್ಕೊಂಡು ಪ್ರಯತ್ನ ಇಲ್ಲ ಹೋಯ್ತು ನಮ್ಮ 10 ಲಕ್ಷ ದುಡ್ಡು ಅನ್ಕೊಂಡು ತಲೆ ಮೇಲೆ ಕೈ ಎತ್ಕೊಂಡು ಪಾಯಿಗಳು ಹೆಂಗಸ್ರುಗಳು ಹೋದ್ರು. ಭಾರಿ ಬೇಜಾರಾಯಿತು. ಹಿಂಗೆ ಮಾಡಿಬಿಟ್ರೆ ಇವನು 10 ಲಕ್ಷ ರೂಪಾಯಿ ಇಸ್ಕೊಂಡವನಲ್ಲ ಏನು ಮಾಡ್ದೆ ದುಡ್ಡನ್ನೆಲ್ಲ ನೀವು ದುಡ್ಡನ್ನೆಲ್ಲ ಏನು ಮಾಡ್ದೆ ಇವನು ಹೆಂಗೆ ಕೊಟ್ರೆ ಅವ್ರು 10 ಲಕ್ಷ ರೂಪಾಯಿ ದುಡ್ಡ ಅದು ದೊಡ್ಡ ಕತೆ ಕಣ ದೊಡ್ಡ ಕತೆ ಅದು. ಅವರು ಮಗ ಇಲ್ವಾ ಮಗ ಅದೆಲ್ಲೋ ಆಫೀಸ್ ಕೆಲಸದಲ್ಲಿ ಇದ್ದಾನಂತೆ. ಅಲ್ಲಿ ಇವನು ನಾನು ಆಫೀಸ್ ಕೆಲಸದಲ್ಲಿ ಇವನು ಅನ್ಕೊಂಡು ಹೋಗಿ ಕೆಲಸಕ್ಕೆ ಸೇರ್ಕೊಂಡು ಅವನ್ನ ಪ್ರಿನ್ಸಿಪ್ ಮಾಡ್ಕೊಂಡು ಅಂತ ದುಡ್ಡು ಇಸ್ಕೊಂಡು ವ್ಯವಹಾರ ಮಾಡೋದು ಅಂದ್ಬಿಟ್ಟು ಇಬ್ಬರು 10 ಲಕ್ಷ 20 ಲಕ್ಷ ದುಡ್ಡು ಹಾಕಿ ದೊಡ್ಡದಾಗಿ ಮಾಡಿ ಫೈನಾನ್ಸ್ ಓಪನ್ ಮಾಡೋದು ಅಂದ್ಬಿಟ್ಟು ದುಡ್ಡು ಹಾಕ್ಸ್ಕೊಂಡು ಆಮೇಲೆ ಕಳ್ಳಾಟ ಆಡ್ಕೊಂಡು ಹೋಗಿ ಸಿಗ್ದನೆಯ ಆಮೇಲೆ ಅವ್ರು ಅಡ್ರೆಸ್ ತಗೊಂಡು ಇಲ್ಲಿಗೆ ಬಂದು ಕೊನೆಗೂ ಪಾಯಿಗಳು ದುಡ್ಡು ಹೋಯಿತು. ಅವನು ಸಾಲ ಫಲ ಮಾಡ್ಕೊಂಡಿದ್ದಾನಂತೆ ಕಾರಣ ಸಾಲ ಮಾಡ್ಕೊಂಡಿದ್ದಾನಂತೆ ಭಾರಿ ಕಷ್ಟದಲ್ಲಿದ್ದಾನಂತೆ ಪಾಪ ಪಾಪ ಎಂತೆಂತೆ ಕತ್ತೆಗಳು. ಅಯ್ಯೋ ಸರಿ ಕರಪ್ಪ ಅಪ್ಪ ಸರಿ ಪಟ್ಪಟ್ನೆ ಮಾತಾಡ್ತಾ ಕೂತ್ಕೊಳಕ್ಕಾಗಲ್ಲ ಇನ್ಯಾರು ಬರೋಲ್ಲ ಕಣ. ಎತ್ತಿ ಕಾರ್ಯಕ್ರಮ ಮುಗಿಸ್ಬಿಡದ ಪಟ್ಟ ಮುಗಿಸೋದ. ಈಗ ಬೇರೆ ಪೊಲೀಸು ಗಿಲೀಸು ಅಂತಾರೆ ಪುನಃ ಬಂದರು ಬರ್ತಾರೆ ಅವ್ರು ಅನುಮಾನ ಬಂದರೆ ಹುಷಾರು. ಅವರು ತಗೊಂಡು ಪೋಸ್ಟ್ ಮಾರ್ಟಮ್ ಮಾಡ್ದಾನೆ ಬಿಟ್ಟಿರೋದು ಹೆಚ್ಚು ಇರೋದು ತಗೊಂಡು ಹೊಂಟೋಗ್ಬಿಡೋರು. ಹೆಂಗಡಾದದು ಅದು ಹೆಂಗದದು ಈಗಲೇ ಮಳೆ ಬೆಳೆಲ್ದೇ ಕೂತಾರಲ್ಲ ಮೊದಲು ತಗೊಂಡೋಗಿ ಹಾಕೋದು ಸುಮ್ಕಿರಿ ಆಮೇಲೆ ಮಳೆಗಿಳೆ ಹುಯ್ದಂಗದದು ಇವ್ರುಗಳ ಜೊತೆಲ್ಲ ಆಡ್ಕೊಂಡು ಅವ್ರನ್ನ ಹಾಡ್ತಾರೆ. ಅಯ್ಯಪ್ಪ ನಡಿ. ಅಯ್ಯೋ ಯಾವ ಜನಗಳು ಇಲ್ವಲ್ಲಪ್ಪ 4 ಜನ ಬಿಟ್ರೆ ಅಯ್ಯೋ ಜನಗಳು ಅಂತಾರೆ ಸತ್ತಾಗ ನಾವು ಏನು ಹೊತ್ಕೊಳೋದವು ಬರುವಾಗ 4 ಜನನೇ ಅದೇ ನಮ್ಮದು ಅಂತ ಈ ಪಾಯಿಗೆ 4 ಜನ ಗೊತ್ತಿಲ್ವಲ್ಲ ಭಗವಂತ. ಅಯ್ಯೋ ಶಿವ ಎತ್ಕೊಳಕ್ಕೂ ಯಾರ್ಯಾರ ಕರೀರಿ ಯಾರನ್ನಾರೇ ಅಂತ ತಾಳವ ಕರ್ಕೊಬತ್ತೀನಿ. ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಆ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು. ಒಳ್ಳೆ ಲೈವ್ ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಧನ್ಯವಾದಗಳು. ಹೆಚ್ಚು ಸಪೋರ್ಟ್ ಮಾಡಿ.